ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಹಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಡೆಸಿರುವ ಈ ಒಂದು KCET ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದೀರಾ. ಆಮೇಲೆ ಕರೆ ಮಾಡಿ ಕೂಡ ಕೇಳ್ತಾ ಇದ್ದೀರಾ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ. ಆಮೇಲೆ ಕೆಲವು ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ 20 ಮೇ 2024ಕ್ಕೆ ರಿಸಲ್ಟ್ ಇದೆ ಅಂತ ತಿಳಿಸಿದ್ದಾರೆ ಅಂತ. ಇದು ಕೂಡ ಫೇಕ್ ಇನ್ಫಾರ್ಮೇಷನ್ ಇದೆ. ಯಾಕೆಂದರೆ ಯಾವುದೇ ರೀತಿ ಅಧಿಕೃತವಾದಂಥ ಪ್ರಕಟಣೆ KA ವೆಬ್ಸೈಟಲ್ಲಿ ಕೊಟ್ಟಿಲ್ಲ. 20/4/2024ಕ್ಕೆ ಯಾವುದೇ ರಿಸಲ್ಟ್ ಈ ಒಂದು KCET ರಿಸಲ್ಟ್ ಬರೋದಿಲ್ಲ. ಹಾಗಾದರೆ ಯಾವಾಗ ರಿಸಲ್ಟ್ ಬರ್ಬೋದು, ಆಮೇಲೆ ರಿಸಲ್ಟ್ ಏಕೆ ತಡವಾಗ್ತಾ ಇದೆ, ಅದರ ಬಗ್ಗೆ ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ KCET ಅಪ್ಡೇಟ್ಗಳಾಗಿರಲಿ ಅಥವಾ ಅಗ್ರಿ ಅಪ್ಡೇಟ್ ಆಗಿರಲಿ ಅಥವಾ ಇನ್ನೇಟ್ ಅಪ್ಡೇಟ್ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾ ಇರ್ತೀನಿ. ಆದಷ್ಟು ಬೇಗ ನೀವು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರಾ. ಇಲ್ಲಿ ಮುಖ್ಯವಾಗಿ ನೋಡಿ ಗಮನಿಸಿ ಎಲ್ಲ ವಿದ್ಯಾರ್ಥಿಗಳು. 2024-25ನೇ ಸಾಲಿನ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಇತರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ನಡೆಸಿದ ಕರ್ನಾಟಕ ಸಾಮಾನ್ಯ ಪರೀಕ್ಷೆ ಈ ಒಂದು KCET ರಿಸಲ್ಟ್ಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯುತ್ತಿದ್ದಾರೆ. ಹಾಗಾದರೆ ನೋಡಿ, ಮೂಲಗಳ ಪ್ರಕಾರ CET ಫಲಿತಾಂಶ ಲೋಕಸಭಾ ಚುನಾವಣೆ ರಿಸಲ್ಟ್ ಬಳಿಕ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ, ಈ ಒಂದು ಲೋಕಸಭಾ ರಿಸಲ್ಟ್ ಬಂದ ಬಳಿಕ ಅಂದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ನಿಮ್ಮ ಫಲಿತಾಂಶ ಘೋಷಣೆ ಆಗಲಿದೆ. ಹಾಗಾದರೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು CET ಪರೀಕ್ಷೆಯನ್ನು ಏಪ್ರಿಲ್ 18 ಮತ್ತು 19ರಂದು ನಡೆಸಿತ್ತು. ಇಲ್ಲಿ ನೋಡಿ ಮುಖ್ಯವಾಗಿ ಏಕೆ ತಡವಾಗ್ತಾ ಇದೆ. ಇಲ್ಲಿ GK/VKಯ ಪ್ರಾಯೋಗಿಕ ಪರೀಕ್ಷೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ನಿಮ್ಮ ಒಂದು ಅಗ್ರಿಕಲ್ಚರ್ ಹಾಲ್ ಟಿಕೆಟ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ 20ನೇ ತಾರೀಕಿನಿಂದ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಡೌನ್ಲೋಡ್ ಕೊಡಾಗುತ್ತೆ. ಅದರಂತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ದಿನಾಂಕ ಒಂದೇ ಸಮಯಕ್ಕೆ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ 25ನೇ ತಾರೀಕಿಗೆ ನಡೆಯಲಿದ್ದು, ಆ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆದ ನಂತರ ಅದರ ಫಲಿತಾಂಶ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಆದಂಥ ಆ ಒಂದು ವಿಷಯದ ಆ ಒಂದು ಪರೀಕ್ಷೆಯ ಫಲಿತಾಂಶ 30ಕ್ಕೆ ಪ್ರಕಟವಾಗಲಿದೆ. ಅದರಂತೆ ದ್ವಿತೀಯ PUC ಯಾವೆಲ್ಲ ವಿದ್ಯಾರ್ಥಿಯು ಸೆಕೆಂಡ್ ಪರೀಕ್ಷೆ 2ಗೆ ರಿಜಿಸ್ಟ್ರೇಷನ್ ಮಾಡಿ ಅವರ ಫಲಿತಾಂಶವು ಕೂಡ ಇನ್ನಷ್ಟೇ ಹೊರಬರಬೇಕಿದೆ. ಅದರ ಕಾರಣಕ್ಕಾಗಿ 30ರಂದು ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಆಮೇಲೆ ಇನ್ನು ಜೂನ್ 4ರಂದು ಲೋಕಸಭಾ ಚುನಾವಣೆ ಬಳಿಕ ಜೂನ್ 4ರಂದು ಈ ಒಂದು ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಅದಾದ ನಂತರ ನಿಮ್ಮ CET ರಿಸಲ್ಟ್ ಪ್ರಕಟವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದರೆ ಅಧಿಕೃತವಾಗಿ ಇದೇ ತಾರೀಕಿಗೆ ಬರುತ್ತೆ ಅಂತ ತಿಳಿಸಿಲ್ಲ. ಒಟ್ಟಿನಲ್ಲಿ ಈ ಒಂದು ಜೂನ್ 4ನೇ ತಾರೀಕಿನ ನಂತರ ಒಂದು ಡೇಟ್ ಮೆನ್ಷನ್ ಮಾಡ್ತಾರೆ. ಆ ಒಂದು ಡೇಟ್ ಕೂಡ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸ್ತೇನೆ. ಆ ಒಂದು ಡೇಟಿಗೆ ರಿಸಲ್ಟ್ ಬರುತ್ತೆ. ಈ ಬಾರಿ 3,49,000 ವಿದ್ಯಾರ್ಥಿಗಳು ಈ ಒಂದು KCET ಎಕ್ಸಾಮಿನೇಷನ್ ಬರೆದಿದ್ದರು. ಪ್ರತಿ ವರ್ಷ ಮೇ ಮತ್ತು ಜೂನ್ನಲ್ಲಿ ಪರೀಕ್ಷೆ ನಡೆಸಿದರೆ ಈ ಬಾರಿ ಏಪ್ರಿಲ್ನಲ್ಲಿ ಪರೀಕ್ಷೆ ನೀಡಲಾಗಿದೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಕೆಲವೊಂದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿದ್ದ ಒಂದು ಕಾರಣದಿಂದಾಗಿರಲಿ, ಈ ರೀತಿಯ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದ ಕಾರಣವಾಗಿರಲಿ, ಅದೇ ಕಾರಣಕ್ಕಾಗಿ ರಿಸಲ್ಟ್ ತಡವಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಮಾಹಿತಿ ಶೇರ್ ಮಾಡಿ. ಆಮೇಲೆ ಇದು ಅಧಿಕೃತವಾಗಿದೆ, ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡ್ಬೋದು. ಧನ್ಯವಾದಗಳು.